ತೆಲಂಗಾಣದಲ್ಲಿ ಸೇಡಿನ ರಾಜಕಾರಣ ಜೋರಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಟ ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿ. ಕಾಲ್ ತುಳಿತ ಕೇಸಲ್ಲಿ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಪುಷ್ಪ 2 ಪ್ರೀಮಿಯರ್ ಶೋ ಸಿಸಿಟಿವಿ ದೃಶ್ಯವನ್ನ ಈಗ ರಿಲೀಸ್ ಮಾಡಿದ್ದಾರೆ. ತೆಲಂಗಾಣದ ಡಿಜಿಪಿ ಸಿಸಿಟಿವಿ ದೃಶ್ಯವನ್ನ ರಿಲೀಸ್ ಮಾಡಿದ್ದಾರೆ. ಅವತ್ತು ಅಸಲಿಗೆ ಏನಾಯಿತು ಈ ಎಲ್ಲ ವಿಚಾರಗಳನ್ನ ದೃಶ್ಯದ ಮೂಲಕ ತೋರಿಸುವ ಪ್ರಯತ್ನ. ಡಿಸೆಂಬರ್ 4ನೇ ತಾರೀಕು ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ನಡೆದಿತ್ತು. ಆ ಘಟನೆಯ ಸಿಸಿಟಿವಿ ಫುಟೇಜ್ ಈಗ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ನೋಡಿ, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲು ಅರ್ಜುನ್ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ಜನರ ಸುರಕ್ಷತೆ ಅಷ್ಟೇ ನಮಗೆ ಮುಖ್ಯ, ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಅಂತ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಸಿಸಿಟಿವಿ ಫುಟೇಜ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ನೇರವಾಗಿ ಅಲ್ಲು ಅರ್ಜುನೇ ಕಾರಣ ಅಂತ ತೆಲಂಗಾಣ ಪೊಲೀಸ್ ಹೇಳ್ತಾ ಇರೋದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಹೌದು ಶ್ರೀಪಾದ್, ನಿಜಕ್ಕೂ ತೆಲಂಗಾಣದಲ್ಲಿ ಎಲ್ಲೋ ಒಂದ್ ಕಡೆ ಪುಷ್ಪರಾಜ್ ವರ್ಸಸ್ ಸರ್ಕಾರ ಅಂತ ಹೇಳಿ ಹೇಳ್ಬೋದು. ಏನ್ ಈಗಾಗಲೇ ಸದನದಲ್ಲಿ ರೇವಂತ್ ರೆಡ್ಡಿ ಏನ್ ಈಗಾಗಲೇ ವಿರೋಧ ಪಕ್ಷ ಪ್ರಶ್ನೆಗಳಿಗೆ ಏನಾದ್ರು ಉತ್ತರ ಕೊಡ್ತಾರ, ಅದರ ನಂತರ ಅಲ್ಲೂ ಕೂಡ ನೇರವಾಗಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಇದು ಒಂದು ಆಕ್ಸಿಡೆಂಟ್ ಇದೆ, ಇದ್ರಲ್ಲಿ ನಂಗೆ ಯಾವುದೇ ಪಾತ್ರ ಇಲ್ಲ, ಈಗಾಗಲೇ ಕುಟುಂಬಸ್ಥರೊಂದಿಗೆ ನಾನಿದ್ದೀನಿ, ಮತ್ತೆ ಈಗಾಗಲೇ ನನಗೂ ಕೂಡ ಈ ಒಂದು ಘಟನೆ ನೋವಾಗಿದೆ ಅಂತ ಹೇಳಿದ ನಂತರ ಕೂಡ ಆ ಘಟನೆ ಆ ಪ್ರೆಸ್ ಮೀಟ್ ನಂತರ ಮತ್ತೆ ಏನದಂದ್ರೆ ಸುಮಾರು 7 ರಿಂದ 8 ಜನ ಅವ್ರ ಮನೆ ಮೇಲೆ ದಾಳಿ ಕೂಡ ಮಾಡ್ತಾರೆ. ಅದರಲ್ಲಿ TRS ಕಾರ್ಯಕರ್ತರು ಸೇರಿದಂತೆ ವಿವಿಧ ಪಕ್ಷದ ಮುಖಂಡರಿದ್ದಾರೆ ಅಂತ ಇವಾಗ ಮಾಹಿತಿ ಲಭ್ಯ ಆಗ್ತದೆ ಅಂತ ಹೇಳ್ಬೋದು. ಹೀಗಾಗಿ ತೆಲಂಗಾಣದಲ್ಲಿ ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್, ಪುಷ್ಪರಾಜ್ ವರ್ಸಸ್ ಈ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು. ನಿನ್ನೆ ಮತ್ತೆ ಪೊಲೀಸ್ ಕಮಿಷನರ್ ಏನ್ ಈಗಾಗಲೇ ಹೈದರಾಬಾದ್ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಈ ಒಂದು ಘಟನೆಗೆ ನೇರವಾಗಿ ಏನದಂದ್ರೆ ಅಲ್ಲು ಅರ್ಜುನೇ ಕಾರಣ ಇದ್ದಾರೆ. ಟೋಟಲಿ ಏನದಂದ್ರೆ ಅವ್ರೇನು ಪ್ರೀಮಿಯರ್ ಶೋ ಮಾಡ್ಲಕ್ ಬರ್ತಾರ, ಅದ್ರ ಜನರ ಹಿತ, ಸಾರ್ವಜನಿಕರ ಹಿತ ಅವ್ರು ಕೂಡ ಕಾಪಾಡಬೇಕು ಅಂತ ಹೇಳಿ ಸಿಸಿಟಿವಿ ಫುಟೇಜ್ಗಳು ಕೂಡ ಎಲ್ಲ ಒಂದ್ ಕಡೆ ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ಏನ್ ಈಗಾಗಲೇ ಆ ಸಿಸಿಟಿವಿ ಫುಟೇಜ್ ಅಲ್ಲಿ ಅಂದು ನಡೆದಂತ ಘಟನೆ ಇರ್ಬೋದು, ಅಂದು ಏನು ಸಾಕಷ್ಟು ಜನ ಏನು ಸಾವಿರಾರು ಜನರು ಏನು ಪುಷ್ಪರಾಜ್ ಅನ್ನ ನೋಡ್ಲಕ್ ಬಂದಿರು. ಆ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕ ಏನ್ ರೇವತಿ ಅಂತ ಏನ್ ಬಲಿ ಆಗ್ತಾರ, ಅವ್ರ ಮಗು ಕೂಡ ಈಗಾಗಲೇ ಸಾವು ಬದುಕಿನ ಮಧ್ಯೆ ಏನ್ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸ್ತಾ ಇದೆ. ಈ ಒಂದು ಪ್ರಕರಣ ನಿಜಕ್ಕೂ ಪುಷ್ಪರಾಜ್ ಸರ್ಕಾರ ಎಲ್ಲೋ ಒಂದ್ ಕಡೆ ರಾಜಕೀಯ ತಿರು ಪಡ್ಕೊಂಡು ಅಂತ ಹೇಳ್ಬೋದು. ಏನ್ ಈಗಾಗಲೇ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಕೂಡ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಒಂದು ಕುಟುಂಬಸ್ಥರದ್ದು ಸಮಸ್ಯೆ ಕೂಡ ಆಲಿಸಿದ್ದಾರೆ. ಟೋಟಲಿ TRS ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ರೇವಂತ್ ರೆಡ್ಡಿ ವಿರುದ್ಧ ಮುಗಿ ಬಿದ್ದಾರೆ. ಅಂದ್ರೆ ತೆಲಂಗಾಣದಲ್ಲಿ ಫಿಲಿಂ ಇಂಡಸ್ಟ್ರಿ ನೀವು ಇಕ್ತರೇ ಇಲ್ಲ ಅಂತ ಹೇಳಿ ಈ ರೀತಿ ಏನ್ ಈಗಾಗಲೇ ಆರೋಪ ಪ್ರತ್ಯಾರೋಪಕ ಅಲ್ಲು ಅರ್ಜುನ್ ವರ್ಸಸ್ ಸರ್ಕಾರ ಸಾಕಷ್ಟೊಂದು ಆರೋಪ ಪ್ರತ್ಯಾರೋಪ ತೆಲಂಗಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ತೆಲಂಗಾಣದಲ್ಲಿ ಸೇಡಿನ ರಾಜಕಾರಣ ಜೋರಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಟ ಅಲ್ಲು ಅರ್ಜುನ್ ವರ್ಸಸ್ ಸಿಎಂ ರೇವಂತ್ ರೆಡ್ಡಿ. ಕಾಲ್ ತುಳಿತ ಕೇಸಲ್ಲಿ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಪುಷ್ಪ 2 ಪ್ರೀಮಿಯರ್ ಶೋ ಸಿಸಿಟಿವಿ ದೃಶ್ಯವನ್ನ ಈಗ ರಿಲೀಸ್ ಮಾಡಿದ್ದಾರೆ. ತೆಲಂಗಾಣದ ಡಿಜಿಪಿ ಸಿಸಿಟಿವಿ ದೃಶ್ಯವನ್ನ ರಿಲೀಸ್ ಮಾಡಿದ್ದಾರೆ. ಅವತ್ತು ಅಸಲಿಗೆ ಏನಾಯಿತು ಈ ಎಲ್ಲ ವಿಚಾರಗಳನ್ನ ದೃಶ್ಯದ ಮೂಲಕ ತೋರಿಸುವ ಪ್ರಯತ್ನ. ಡಿಸೆಂಬರ್ 4ನೇ ತಾರೀಕು ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ನಡೆದಿತ್ತು. ಆ ಘಟನೆಯ ಸಿಸಿಟಿವಿ ಫುಟೇಜ್ ಈಗ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ನೋಡಿ, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲು ಅರ್ಜುನ್ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ಜನರ ಸುರಕ್ಷತೆ ಅಷ್ಟೇ ನಮಗೆ ಮುಖ್ಯ, ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಅಂತ ಹೈದರಾಬಾದ್ನಲ್ಲಿ ಡಿಜಿಪಿ ಜಿತೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಸಿಸಿಟಿವಿ ಫುಟೇಜ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ನೇರವಾಗಿ ಅಲ್ಲು ಅರ್ಜುನೇ ಕಾರಣ ಅಂತ ತೆಲಂಗಾಣ ಪೊಲೀಸ್ ಹೇಳ್ತಾ ಇರೋದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಹೌದು ಶ್ರೀಪಾದ್, ನಿಜಕ್ಕೂ ತೆಲಂಗಾಣದಲ್ಲಿ ಎಲ್ಲೋ ಒಂದ್ ಕಡೆ ಪುಷ್ಪರಾಜ್ ವರ್ಸಸ್ ಸರ್ಕಾರ ಅಂತ ಹೇಳಿ ಹೇಳ್ಬೋದು. ಏನ್ ಈಗಾಗಲೇ ಸದನದಲ್ಲಿ ರೇವಂತ್ ರೆಡ್ಡಿ ಏನ್ ಈಗಾಗಲೇ ವಿರೋಧ ಪಕ್ಷ ಪ್ರಶ್ನೆಗಳಿಗೆ ಏನಾದ್ರು ಉತ್ತರ ಕೊಡ್ತಾರ, ಅದರ ನಂತರ ಅಲ್ಲೂ ಕೂಡ ನೇರವಾಗಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಇದು ಒಂದು ಆಕ್ಸಿಡೆಂಟ್ ಇದೆ, ಇದ್ರಲ್ಲಿ ನಂಗೆ ಯಾವುದೇ ಪಾತ್ರ ಇಲ್ಲ, ಈಗಾಗಲೇ ಕುಟುಂಬಸ್ಥರೊಂದಿಗೆ ನಾನಿದ್ದೀನಿ, ಮತ್ತೆ ಈಗಾಗಲೇ ನನಗೂ ಕೂಡ ಈ ಒಂದು ಘಟನೆ ನೋವಾಗಿದೆ ಅಂತ ಹೇಳಿದ ನಂತರ ಕೂಡ ಆ ಘಟನೆ ಆ ಪ್ರೆಸ್ ಮೀಟ್ ನಂತರ ಮತ್ತೆ ಏನದಂದ್ರೆ ಸುಮಾರು 7 ರಿಂದ 8 ಜನ ಅವ್ರ ಮನೆ ಮೇಲೆ ದಾಳಿ ಕೂಡ ಮಾಡ್ತಾರೆ. ಅದರಲ್ಲಿ TRS ಕಾರ್ಯಕರ್ತರು ಸೇರಿದಂತೆ ವಿವಿಧ ಪಕ್ಷದ ಮುಖಂಡರಿದ್ದಾರೆ ಅಂತ ಇವಾಗ ಮಾಹಿತಿ ಲಭ್ಯ ಆಗ್ತದೆ ಅಂತ ಹೇಳ್ಬೋದು. ಹೀಗಾಗಿ ತೆಲಂಗಾಣದಲ್ಲಿ ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್, ಪುಷ್ಪರಾಜ್ ವರ್ಸಸ್ ಈ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು. ನಿನ್ನೆ
ನಿನ್ನೆ ಮತ್ತೆ ಪೊಲೀಸ್ ಕಮಿಷನರ್ ಈಗಾಗಲೇ ಹೈದರಾಬಾದ್ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಈ ಒಂದು ಘಟನೆಗೆ ನೇರವಾಗಿ ಏನದಂದ್ರೆ ಅಲ್ಲೂ ಅರ್ಜುನೇ ಕಾರಣ ಇದ್ದಾರೆ. ಟೋಟಲಿ ಏನದಂದ್ರೆ ಅವ್ರೇನು ಪ್ರೀಮಿಯರ್ ಶೋ ಮಾಡ್ಲಕ್ ಬರ್ತಾರ, ಅದ್ರ ಜನರ ಹಿತ ಸಾರ್ವಜನಿಕರ ಹಿತ ಅವ್ರು ಕೂಡ ಕಾಪಾಡಬೇಕು ಅಂತ ಹೇಳಿ CCTV ಫುಟೇಜ್ಗಳು ಕೂಡ ಎಲ್ಲ ಒಂದ್ ಕಡೆ ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ಈಗಾಗಲೇ ಆ CCTV ಫುಟೇಜ್ ಅಲ್ಲಿ ಅಂದು ನಡೆದಂತ ಘಟನೆ ಇರ್ಬೋದು, ಅಂದು ಏನು ಸಾಕಷ್ಟು ಜನ ಏನು ಸಾವಿರಾರು ಜನರು ಏನು ಪುಷ್ಪರಾಜ್ ಅನ್ನ ನೋಡ್ಲಕ್ ಬಂದಿರು. ಆ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕ ಏನ್ ರೇವತಿ ಅಂತ ಏನ್ ಬಲಿ ಆಗ್ತಾರ, ಅವ್ರ ಮಗು ಕೂಡ ಈಗಾಗಲೇ ಸಾವು ಬದುಕಿನ ಮಧ್ಯೆ ಏನ್ ಕಿಮ್ಸ್ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸ್ತಾ ಇದೆ. ಈ ಒಂದು ಪ್ರಕರಣ ನಿಜಕ್ಕೂ ಪುಷ್ಪರಾಜ್ ಸರ್ಕಾರ ಎಲ್ಲೋ ಒಂದ್ ಕಡೆ ರಾಜಕೀಯ ತಿರುವು ಪಡ್ಕೊಂಡು ಅಂತ ಹೇಳ್ಬೋದು. ಏನ್ ಈಗಾಗಲೇ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಕೂಡ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಆ ಒಂದು ಕುಟುಂಬಸ್ಥರದ್ದು ಸಮಸ್ಯೆ ಕೂಡ ಆಲಿಸಿದ್ದಾರೆ. ಟೋಟಲಿ TRS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಸರ್ಕಾರ ರೇವಂತ್ ರೆಡ್ಡಿ ವಿರುದ್ಧ ಮುಗಿ ಬಿದ್ದಾರೆ. ಅಂದ್ರೆ ತೆಲಂಗಾಣದಲ್ಲಿ ಫಿಲ್ಮ್ ಇಂಡಸ್ಟ್ರಿ ನೀವು ಇಕ್ತರೇ ಇಲ್ಲ ಅಂತ ಹೇಳಿ ಈ ರೀತಿ ಏನ್ ಈಗಾಗಲೇ ಆರೋಪ ಪ್ರತ್ಯಾರೋಪಕ ಅಲ್ಲು ಅರ್ಜುನ್ ವರ್ಸಸ್ ಸರ್ಕಾರ ಸಾಕಷ್ಟೊಂದು ಆರೋಪ ಪ್ರತ್ಯಾರೋಪ ತೆಲಂಗಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ತೆಲಂಗಾಣದಲ್ಲಿ ಸೇಡಿನ ರಾಜಕಾರಣ ಜೋರಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಟ ಅಲ್ಲು ಅರ್ಜುನ್ ವರ್ಸಸ್ CM ರೇವಂತ್ ರೆಡ್ಡಿ. ಕಾಲ್ ತುಳಿತ ಕೇಸಲ್ಲಿ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಪುಷ್ಪ 2 ಪ್ರೀಮಿಯರ್ ಶೋ CCTV ದೃಶ್ಯವನ್ನ ಈಗ ರಿಲೀಸ್ ಮಾಡಿದ್ದಾರೆ. ತೆಲಂಗಾಣದ DGP CCTV ದೃಶ್ಯವನ್ನ ರಿಲೀಸ್ ಮಾಡಿದ್ದಾರೆ. ಅವತ್ತು ಅಸಲಿಗೆ ಏನಾಯಿತು ಈ ಎಲ್ಲ ವಿಚಾರಗಳನ್ನ ದೃಶ್ಯದ ಮೂಲಕ ತೋರಿಸುವ ಪ್ರಯತ್ನ. ಡಿಸೆಂಬರ್ 4ನೇ ತಾರೀಕು ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ನಡೆದಿತ್ತು. ಆ ಘಟನೆಯ CCTV ಫುಟೇಜ್ ಈಗ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ನೋಡಿ, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲು ಅರ್ಜುನ್ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ಜನರ ಸುರಕ್ಷತೆಯಷ್ಟೇ ನಮಗೆ ಮುಖ್ಯ, ಅಂದಿನ ಘಟನೆಗೆ ಅಲ್ಲು ಅರ್ಜುನ್ ಕಾರಣ ಅಂತ ಹೈದರಾಬಾದ್ನಲ್ಲಿ DGP ಜಿತೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಲ್ಲಿಕಾರ್ಜುನ್. ಈಗ ಫೋನ್ ಸಂಪರ್ಕದಲ್ಲಿ ಮಲ್ಲಿಕಾರ್ಜುನ್, CCTV ಫುಟೇಜ್ ಅನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ನೇರವಾಗಿ ಅಲ್ಲು ಅರ್ಜುನೇ ಕಾರಣ ಅಂತ ತೆಲಂಗಾಣ ಪೊಲೀಸ್ ಹೇಳ್ತಾ ಇರೋದು, ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಹೌದು ಶ್ರೀಪಾದ್, ನಿಜಕ್ಕೂ ತೆಲಂಗಾಣದಲ್ಲಿ ಎಲ್ಲೋ ಒಂದ್ ಕಡೆ ಪುಷ್ಪರಾಜ್ ವರ್ಸಸ್ ಸರ್ಕಾರ ಅಂತ ಹೇಳಿ ಹೇಳ್ಬೋದು. ಏನ್ ಈಗಾಗಲೇ ಸದನದಲ್ಲಿ ರೇವಂತ್ ರೆಡ್ಡಿ ಏನ್ ಈಗಾಗಲೇ ವಿರೋಧ ಪಕ್ಷ ಪ್ರಶ್ನೆಗಳಿಗೆ ಏನಾದ್ರು ಉತ್ತರ ಕೊಡ್ತಾರ, ಅದರ ನಂತರ ಅಲ್ಲೂ ಕೂಡ ನೇರವಾಗಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಇದು ಒಂದು ಆಕ್ಸಿಡೆಂಟ್ ಇದೆ, ಇದ್ರಲ್ಲಿ ನಂದು ಯಾವುದೇ ಪಾತ್ರ ಇಲ್ಲ, ಈಗಾಗಲೇ ಆ ಕುಟುಂಬಸ್ಥರೊಂದಿಗೆ ನಾನು ಇದ್ದೀನಿ, ಮತ್ತೆ ಈಗಾಗಲೇ ನನಗೂ ಕೂಡ ಈ ಒಂದು ಘಟನೆ ನೋವಾಗಿದೆ ಅಂತ ಹೇಳಿದ ನಂತರ ಕೂಡ ಆ ಘಟನೆ ಆ ಪ್ರೆಸ್ ಮೀಟ್ ನಂತರ ಮತ್ತೆ ಏನದಂದ್ರೆ ಸುಮಾರು 7 ರಿಂದ 8 ಜನ ಅವ್ರ ಮನೆಯ ಮೇಲೆ ದಾಳಿ ಕೂಡ ಮಾಡ್ತಾರೆ. ಅದರಲ್ಲಿ TRS ಕಾರ್ಯಕರ್ತರು ಸೇರಿದಂತೆ ವಿವಿಧ ಪಕ್ಷದ ಮುಖಂಡರಿದ್ದಾರೆ ಅಂತ ಇವಾಗ ಮಾಹಿತಿ ಲಭ್ಯ ಆಗ್ತದೆ ಅಂತ ಹೇಳ್ಬೋದು. ಹೀಗಾಗಿ ತೆಲಂಗಾಣದಲ್ಲಿ ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್, ಪುಷ್ಪರಾಜ್ ವರ್ಸಸ್ ಈ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು. ನಿನ್ನೆ ಮತ್ತೆ ಪೊಲೀಸ್ ಕಮಿಷನರ್ ಈಗಾಗಲೇ ಹೈದರಾಬಾದ್ ಪೊಲೀಸ್ ಕಮಿಷನರ್ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಈ ಒಂದು ಘಟನೆಗೆ ನೇರವಾಗಿ ಏನದಂದ್ರೆ ಅಲ್ಲು ಅರ್ಜುನೇ ಕಾರಣ ಇದ್ದಾರೆ. ಟೋಟಲಿ ಏನದಂದ್ರೆ ಅವ್ರೇನು ಪ್ರೀಮಿಯರ್ ಶೋ ಮಾಡ್ಲಕ್ ಬರ್ತಾರ, ಅದ್ರ ಜನರ ಹಿತ ಸಾರ್ವಜನಿಕರ ಹಿತ ಅವ್ರು ಕೂಡ ಕಾಪಾಡಬೇಕು ಅಂತ ಹೇಳಿ CCTV